Hello everyone, myself Praveen Gudodgi, lecturer, Government Polytechnic Athani. In this session, we are going to discuss about batteries of Unit 4, that is electrical machines, batteries and UPS. Let us see what are the contents we are going to discuss in this session. The first one, introduction to cells and batteries, and difference between cell and battery, difference between primary and secondary cells, types of batteries, some of the popular batteries, maintenance of battery ಅನ್ನು ಯಾವ ಥರ ಮೇಂಟೈನ್ ಮಾಡಬೇಕು, ಸೆಲೆಕ್ಷನ್ ಕ್ರೈಟೀರಿಯಾ ಆಫ್ ಬ್ಯಾಟ್ರೀಸ್ ಫಾರ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್, ಅಂದರೆ ಬೇರೆ ಬೇರೆ ಅಪ್ಲಿಕೇಶನ್ಗೆ ಬ್ಯಾಟ್ರಿ ಸೆಲೆಕ್ಟ್ ಮಾಡುವಾಗ ಯಾವ ಕ್ರೈಟೀರಿಯಾಗಳನ್ನು ನೋಡಬೇಕು. ನೆಕ್ಸ್ಟ್, ಅಂಪಿಯರ್ ಅವರ್ ಕೆಪಾಸಿಟಿ ಆಫ್ ದ ಬ್ಯಾಟ್ರಿ, ಎಫಿಷಿಯನ್ಸಿ ಆಫ್ ದ ಬ್ಯಾಟ್ರಿ, ಆ್ಯಂಡ್ ಲಾಸ್ಟ್ ಅಪ್ಲಿಕೇಶನ್ಸ್ ಆಫ್ ದ ಬ್ಯಾಟ್ರಿ. ಸೊ ಫಸ್ಟ್ ವಿಲ್ ಸಿ what is cell. It is an electrochemical device which stores electrical energy in the form of chemical energy and supplies electrical energy whenever it is required. It means ಇದು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ, ವಾಪಸ್ ಬೇಕಾದಾಗ ಕೆಮಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಕೊಡುತ್ತೆ. ಅದಕ್ಕೆ ಸೆಲ್ ಅಂತ ಕರಿತೀವಿ. ಸೊ ದೇರ್ ಆರ್ ಟೂ ಟೈಪ್ಸ್ ಇನ್ ಸೆಲ್ಸ್, ಪ್ರೈಮರಿ ಸೆಲ್ ಆ್ಯಂಡ್ ಸೆಕೆಂಡರಿ ಸೆಲ್ಸ್. ಸೊ ಪ್ರೈಮರಿ ಸೆಲ್ ಅಂದರೆ ಏನು? ದ ಸೆಲ್ ವಿಚ್ ಕೆನಾಟ್ ಬಿ ರೀಚಾರ್ಜ್ ಆ್ಯಂಡ್ ರೀಯೂಸ್ಡ್ ಆರ್ ಕಾಲ್ಡ್ ಪ್ರೈಮರಿ ಸೆಲ್ಸ್. ಯಾವ ಸೆಲ್ಲನ್ನು ಡಿಸ್ಚಾರ್ಜ್ ಆದಮೇಲೆ ಮತ್ತೆ ರೀಚಾರ್ಜ್ ಮಾಡೋಕ್ಕೆ ಬರಲ್ಲ, ಮತ್ತು ರೀಯೂಸ್ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಪ್ರೈಮರಿ ಸೆಲ್ ಅಂತ ಕರಿತೀವಿ. ಎಕ್ಸಾಂಪಲ್, ಟಾರ್ಚ್ ಸೆಲ್, ರೇಡಿಯೋ ಸೆಲ್, ಡ್ರೈ ಸೆಲ್, ಮರ್ಕ್ಯೂರಿ ಸೆಲ್, ಎಟ್ಸೆಟ್ರಾ. ಸೊ ದಿಸ್ ಇಸ್ ದ ಫಿಗರ್ ಆಫ್ ಪ್ರೈಮರಿ ಸೆಲ್. ಇವೆಲ್ಲ ನಿಮ್ಮ ಮನೆಯಲ್ಲಿ ನೋಡಿರ್ತೀರ, ರೇಡಿಯೋ, ವಾಲ್ ಕ್ಲಾಕ್, ರಿಮೋಟಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಸೆಕೆಂಡರಿ ಸೆಲ್. The cell which can be recharged and reused after discharge are called secondary cells. ಒಂದು ಸಾರಿ ಡಿಸ್ಚಾರ್ಜ್ ಆದಮೇಲೆ ಮತ್ತೆ ಅದನ್ನು ರೀಚಾರ್ಜ್ ಮಾಡಿ ರೀಯೂಸ್ ಮಾಡ್ಬೋದು, ಅವಕ್ಕೆ ಸೆಕೆಂಡರಿ ಸೆಲ್ ಅಂತ ಕರಿತೀವಿ. ಎಕ್ಸಾಂಪಲ್, ಲೆಡ್ ಆಸಿಡ್ ಸೆಲ್, ನಿಕ್ಕಲ್ ಐರನ್ ಸೆಲ್, ನಿಕ್ಕಲ್ ಕ್ಯಾಡ್ಮಿಯಂ ಸೆಲ್ಸ್. ಈ ಫಿಗರಲ್ಲಿ ನೋಡ್ಬೋದು, ದಿಸ್ ಈಸ್ ಸೆಕೆಂಡರಿ ಸೆಲ್. ಇದನ್ನು ವೆಹಿಕಲ್ ಮತ್ತು UPS ಸಿಸ್ಟಮಲ್ಲೆಲ್ಲ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಸೆಲ್ ಆ್ಯಂಡ್ ಬ್ಯಾಟ್ರಿ. ಸೆಲ್ ಮತ್ತು ಬ್ಯಾಟ್ರಿ ಮಧ್ಯೆ ಏನು ಡಿಫ್ರೆನ್ಸ್ ಇದೆ? ಸೆಲ್, ಎ ಸೆಲ್ ಕನ್ಸಿಸ್ಟ್ ಆಫ್ ಓನ್ಲಿ ಒನ್ ಪಾಸಿಟಿವ್ ಪ್ಲೇಟ್ ಆ್ಯಂಡ್ ಒನ್ ನೆಗೆಟಿವ್ ಪ್ಲೇಟ್ ಪ್ಲೇಸ್ಡ್ ಪ್ಯಾರಲಲ್ ಟು ಈಚ್ ಅದರ್ ಇನ್ ಎನ್ ಎಲೆಕ್ಟ್ರೋಲೈಟ್. ಸೆಲ್ಲಲ್ಲಿ ಒಂದೇ ಪಾಸಿಟಿವ್ ಪ್ಲೇಟ್ ಇರುತ್ತೆ, ಒಂದೇ ನೆಗೆಟಿವ್ ಪ್ಲೇಟ್ ಇರುತ್ತೆ, ಎರಡೂ ಪ್ಲೇಟನ್ನು ಎಲೆಕ್ಟ್ರೋಲೈಟಲ್ಲಿ ಪ್ಯಾರಲ್ ಆಗಿ ಪ್ಲೇಸ್ ಮಾಡಿರ್ತಾರೆ, ಅದಕ್ಕೆ ಸೆಲ್ ಅಂತ ಕರಿತೀವಿ. ನೆಕ್ಸ್ಟ್, ಬ್ಯಾಟ್ರಿ ಅಂದರೆ ಇಟ್ ಈಸ್ ದಿ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಸೆಲ್ಸ್ ಕನೆಕ್ಟೆಡ್ ಐದರ್ ಇನ್ ಸಿರೀಸ್ ಆರ್ ಪ್ಯಾರಲಲ್ ಆರ್ ಇನ್ ಸಿರೀಸ್ ಪ್ಯಾರಲಲ್ ಕಾಂಬಿನೇಷನ್ ಟು ಗೆಟ್ ಹೈಯರ್ ವೋಲ್ಟೇಜ್ ಆರ್ ಕರೆಂಟ್. ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಸೆಲ್ಗಳನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡ್ಬೋದು, ಅಥವಾ ಪ್ಯಾರಲಲ್ ಕನೆಕ್ಟ್ ಮಾಡ್ಬೋದು, ಅಥವಾ ಸೀರೀಸ್ ಪ್ಯಾರಲಲ್ ಎರಡು ಕಾಂಬಿನೇಷನಲ್ಲಿ ಕನೆಕ್ಟ್ ಮಾಡಿ ಹೈಯರ್ ವೋಲ್ಟೇಜ್ ಮತ್ತು ಹೈಯರ್ ಕರೆಂಟ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತೀವಿ, ಅದಕ್ಕೆ ಬ್ಯಾಟ್ರಿ ಅಂತ ಕರಿತೀವಿ. ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೆಲ್ಸ್. ಪ್ರೈಮರಿ ಮತ್ತು ಸೆಕೆಂಡರಿ ಸೆಲ್ ನಡುವೆ ಏನು ಡಿಫ್ರೆನ್ಸ್ ಇದೆ? ಸೊ ನಿಮ್ಗೆ ಗೊತ್ತಿರೋ ಹಾಗೆ, ಪ್ರೈಮರಿ ಸೆಲ್ ಇಟ್ ಕೆನಾಟ್ ಬಿ ರೀಚಾರ್ಜ್ ಆ್ಯಂಡ್ ರೀಯೂಸ್ಡ್, ಆ್ಯಂಡ್ ಸೆಕೆಂಡರಿ ಸೆಲ್ ಇಟ್ ಕ್ಯಾನ್ ಬಿ ರೀಚಾರ್ಜ್ ಆ್ಯಂಡ್ ರೀಯೂಸ್ಡ್. Primary cell, it is smaller in size, lighter in weight and less capacity. Size ಕೂಡ ಕಡಿಮೆ ಇರುತ್ತೆ, ವೇಟ್ ಕಡಿಮೆ ಇರುತ್ತೆ, ಕೆಪಾಸಿಟಿ ಕೂಡ ಕಡಿಮೆ ಇರುತ್ತೆ. ಸೆಕೆಂಡರಿ ಸೆಲ್ದು ಇಟ್ ಈಸ್ ಲಾರ್ಜರ್ ಇನ್ ಸೈಜ್, ಹೆವಿಯರ್ ಇನ್ ವೇಟ್ ಆ್ಯಂಡ್ ಹೈ ಕೆಪಾಸಿಟಿ. ಸೈಜ್ ದೊಡ್ಡದಿರುತ್ತೆ, ವೇಟ್ ಕೂಡ ಜಾಸ್ತಿ ಇರುತ್ತೆ, ಅದೇ ಥರ ಕೆಪಾಸಿಟಿ ಕೂಡ ಜಾಸ್ತಿ ಇರುತ್ತೆ. ಪ್ರೈಮರಿ ಸೆಲ್ ಇಟ್ ಹ್ಯಾಸ್ ಹೈ ಇಂಟರ್ನಲ್ ರೆಸಿಸ್ಟೆನ್ಸ್. ಸೆಕೆಂಡರಿ ಸೆಲ್ ಇಟ್ ಹ್ಯಾಸ್ ಲೋ ಇಂಟರ್ನಲ್ ರೆಸಿಸ್ಟೆನ್ಸ್. ಇಂಟರ್ನಲ್ ರೆಸಿಸ್ಟೆನ್ಸ್ ಸೆಕೆಂಡರಿ ಸೆಲ್ದು ಕಡಿಮೆ ಇರುತ್ತೆ. ಪ್ರೈಮರಿ ಸೆಲ್ ಇಟ್ ಹ್ಯಾಸ್ ಇರ್ರಿವರ್ಸಿಬಲ್ ಕೆಮಿಕಲ್ ರಿಯಾಕ್ಷನ್, ಅಂದರೆ ಒಂದು ಸಾರಿ ಡಿಸ್ಚಾರ್ಜ್ ಆದಮೇಲೆ ಮತ್ತೆ ರೀಚಾರ್ಜ್ ಆಗಲ್ಲ. Secondary cell, it has reversible chemical reaction.
ಒಂದು ಸಾರಿ ಡಿಸ್ಚಾರ್ಜ್ ಆದಮೇಲೆ ಮತ್ತೆ ರೀಚಾರ್ಜ್ ಮಾಡ್ಬೋದು. ಪ್ರೈಮರಿ ಸೆಲ್ ಹ್ಯಾಸ್ ಲೆಸ್ ಕಾಸ್ಟ್, secondary cell has high initial cost, and primary cells are used in toys, remote, clock, etc. Secondary cells used in vehicles, laptop, mobiles, etc. Next, types of battery: nickel cadmium battery, silver cadmium and silver zinc battery, sealed lead acid battery, and alkaline rechargeable battery. These are the types of batteries. Next, we'll see some of the popular batteries. In that, first one, lead acid battery. This is the figure of lead acid battery. It is a secondary cell, that means it is rechargeable. ಈ ಬ್ಯಾಟ್ರಿ ಕೂಡ ರೀಚಾರ್ಜ್ ಮಾಡ್ಬೋದು. Commonly used in automobiles, power stations and substation because of its higher cell voltage and lower cost. ಸೆಲ್ ವೋಲ್ಟೇಜ್ ಜಾಸ್ತಿ ಇರುತ್ತೆ, ಕಾಸ್ಟ್ ಕೂಡ ಕಡಿಮೆ ಇರೋದ್ರಿಂದ ಇದನ್ನು ಕಾಮನ್ಲಿ ಆಟೋಮೊಬೈಲ್, ಪವರ್ ಸ್ಟೇಷನ್ ಮತ್ತು ಸಬ್ಸ್ಟೇಷನಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ದ ಆಕ್ಟಿವ್ ಮೆಟೀರಿಯಲ್ಸ್ ಯೂಸ್ಡ್ ಇನ್ ಲೆಡ್ ಆಸಿಡ್ ಬ್ಯಾಟ್ರಿ ಆರ್ lead peroxide is used as positive plate or anode, pure lead is used as negative plate or cathode, diluted sulfuric acid is used as electrolyte. Second one, lithium ion battery. This battery is also secondary battery. It means it is rechargeable. ಇದನ್ನು ಕೂಡ ರೀಚಾರ್ಜ್ ಮಾಡಬಹುದು. Commonly used for portable electronics and electrical devices. Growing in popularity for military and aerospace applications. ಇದನ್ನು ಜಾಸ್ತಿಯಾಗಿ ಈಗ ಮಿಲಿಟರಿ ಮತ್ತು ಏರೋಸ್ಪೇಸ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತಾರೆ. ಈ ಬ್ಯಾಟ್ರಿಯಲ್ಲಿ ಆಕ್ಟಿವ್ ಮೆಟೀರಿಯಲ್ಸ್ ಯಾವಿರುತ್ತೆ? ಇಂಟರ್ಕಲೆಟೆಡ್ ಲಿಥಿಯಂ ಕಾಂಪೌಂಡ್ ಈಸ್ ಯೂಸ್ಡ್ ಆಸ್ ಪಾಸಿಟಿವ್ ಪ್ಲೇಟ್ ಆರ್ ಆ್ಯನೋಡ್, ಗ್ರಾಫೈಟ್ ಈಸ್ ಯೂಸ್ಡ್ ಆಸ್ ನೆಗೆಟಿವ್ ಪ್ಲೇಟ್ ಆರ್ ಕ್ಯಾಥೋಡ್, ಆ್ಯಂಡ್ ಲಿಥಿಯಂ ಸಾಲ್ಟ್ ಆರ್ಗ್ಯಾನಿಕ್ ಸೊಲ್ಯೂಷನ್ ಯೂಸ್ಡ್ ಆಸ್ ಎಲೆಕ್ಟ್ರೋಲೈಟ್. ನೆಕ್ಸ್ಟ್ ಒನ್, ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ. ಇದನ್ನು SMF ಬ್ಯಾಟ್ರಿ ಅಂತ ಕೂಡ ಶಾರ್ಟ್ ಆಗಿ ಕರೀತಾರೆ. ಇದು SMF ಬ್ಯಾಟ್ರಿ ಫಿಗರ್. SMF ಬ್ಯಾಟ್ರಿ ಈಸ್ ಎ ಟೈಪ್ ಆಫ್ ಲೆಡ್ ಆಸಿಡ್ ರಿಚಾರ್ಜಬಲ್ ಬ್ಯಾಟ್ರಿ. ಇಟ್ ಕ್ಯಾನ್ ಬಿ ಮೌಂಟೆಡ್ ಇನ್ ಎನಿ ಓರಿಯೆಂಟೇಷನ್. ಯಾವುದೇ ಓರಿಯೆಂಟೇಷನಲ್ಲಿ ಇದನ್ನು ಮೌಂಟ್ ಮಾಡ್ಬೋದು. ಡು ನಾಟ್ ರಿಕ್ವೈರ್ಡ್ ಮೇಂಟೆನೆನ್ಸ್ ಲೈಕ್ ಟೆಸ್ಟಿಂಗ್ ಆಫ್ ಎಲೆಕ್ಟ್ರೋಲೈಟ್ಸ್ ಫಾರ್ ಇಟ್ಸ್ ಸ್ಪೆಸಿಫಿಕ್ ಗ್ರಾವಿಟಿ ಆ್ಯಂಡ್ ಆ್ಯಡಿಂಗ್ ಆಫ್ ಡಿಸ್ಟಿಲ್ಡ್ ವಾಟರ್. ಇದನ್ನು ಮೇಂಟೆನೆನ್ಸ್ ಭಾಳ ಕಡಿಮೆ ಇರುತ್ತೆ. ಲೈಕ್ ಎಲೆಕ್ಟ್ರೋಲೈಟ್ ಟೆಸ್ಟ್ ಮಾಡೋದು ಅಥವಾ ಡಿಸ್ಟಿಲ್ಡ್ ವಾಟರ್ ಆ್ಯಡ್ ಮಾಡೋದು ಆ ಥರ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಡು ನಾಟ್ ರಿಕ್ವೈರ್ಡ್ ಕ್ಲೀನಿಂಗ್ ಆಫ್ ಸಲ್ಫೋನೇಷನ್ ಫಾರ್ಮ್ ಎಟ್ ದಿ ಟರ್ಮಿನಲ್ಸ್ ಆಫ್ ದ ಬ್ಯಾಟ್ರಿ ಆಸ್ ಎಲೆಕ್ಟ್ರೋಲೈಟ್ಸ್ ಈಸ್ ನಾಟ್ ಇನ್ ದ ಫಾರ್ಮ್ ಆಫ್ ಸೊಲ್ಯೂಷನ್ ಆ್ಯಂಡ್ ಇಟ್ ಈಸ್ ಸೀಲ್ಡ್. ಇದರಲ್ಲಿ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಫಾರ್ಮಲ್ಲಿ ಇರೋದಿಲ್ಲ ಮತ್ತು ಇದು ಕಂಪ್ಲೀಟ್ಲಿ ಸೀಲ್ಡ್ ಆಗಿರೋದ್ರಿಂದ ಟರ್ಮಿನಲ್ಸಲ್ಲಿ ಸಲ್ಫೋನೇಷನ್ ಕ್ಲೀನಿಂಗ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ನೆಕ್ಸ್ಟ್, SMF ಬ್ಯಾಟ್ರಿಯನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಯೂಸ್ಡ್ ಇನ್ ಆಟೋಮೊಬೈಲ್ ಇಂಡಸ್ಟ್ರಿ, ಎಮರ್ಜೆನ್ಸಿ ಲೈಟ್ಸ್, ಯೂಸ್ಡ್ ಆಸ್ ಸೋಲಾರ್ ಇಂಡಸ್ಟ್ರಿ, ವೇಯಿಂಗ್ ಮಷೀನ್ಸ್, UPS systems, used in telephone exchanges, and used in all portable military equipments. Next, advantage of SMF battery over conventional battery. SMF battery is advantage ಏನಿದೆ? First one, no need to add distilled water during its service life. ಇದಕ್ಕೆ ಡಿಸ್ಟಿಲ್ಡ್ ವಾಟರ್ ಆ್ಯಡ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ಸೈಕಲ್ ಲೈಫ್ ಆಫ್ ದ ಬ್ಯಾಟ್ರಿ ಇಸ್ ಎಕ್ಸಲೆಂಟ್. ಈ ಸೈಕಲ್ ಲೈಫು ಬ್ಯಾಟ್ರಿದು ಎಕ್ಸಲೆಂಟ್ ಇರುತ್ತೆ. ಇಂಟರ್ನಲ್ ಲಾಸಸ್ ಆರ್ ಲೋ. ಲಾಸಸ್ ಭಾಳ ಕಡಿಮೆ ಇರುತ್ತೆ ಇಂಟರ್ನಲ್. ನೆಕ್ಸ್ಟ್, ಇಟ್ ಈಸ್ ಈಸಿ ಟು ಹ್ಯಾಂಡಲ್, ಸೇಫ್ ಆ್ಯಂಡ್ ಪೊಲ್ಯೂಷನ್ ಫ್ರೀ. ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು, ಸೇಫ್ ಇರುತ್ತೆ ಬಿಕಾಸ್ ಇದು ಸೀಲ್ಡ್ ಇರೋದ್ರಿಂದ. ನೆಕ್ಸ್ಟ್, ಇದು ಪೊಲ್ಯೂಷನ್ ಫ್ರೀ. ನೆಕ್ಸ್ಟ್, ಫ್ರೀ ಫ್ರಾಮ್ ಕರೋಜನ್ ಆಫ್ ದಿ ಟರ್ಮಿನಲ್ಸ್. ಇದು ಟರ್ಮಿನಲ್ಸ್ಗೆ ಕರೋಜನ್ ಆಗೋದಿಲ್ಲ. ನೆಕ್ಸ್ಟ್, ಬ್ಯಾಟರಿ ಸಪ್ಲೈಡ್ ಇನ್ ಫುಲ್ಲಿ ಚಾರ್ಜ್ ಕಂಡೀಷನ್ ಆ್ಯಂಡ್ ಕ್ಯಾನ್ ಬಿ
ಪುಟ್ ಟು ಯೂಸ್ ಇಮಿಡಿಯೇಟ್ಲಿ. ಸೊ ಬ್ಯಾಟ್ರಿ ಪರ್ಚೇಸ್ ಮಾಡಿದಾಗ ಫುಲ್ಲಿ ಚಾರ್ಜ್ ಕಂಡೀಷನಲ್ಲಿ ಇರುತ್ತೆ, ಇಮಿಡಿಯೇಟಾಗಿ ಅದನ್ನು ಯೂಸ್ ಮಾಡ್ಬೋದು. ಇಟ್ ಗಿವ್ಸ್ ಹೈ ಪವರ್ ಪರ್ ಯೂನಿಟ್ ಆಫ್ ವೇಟ್ ಆ್ಯಂಡ್ ವ್ಯಾಲ್ಯೂಮ್, ಇದರ ಔಟ್ಪುಟ್ ಜಾಸ್ತಿ ಕೊಡುತ್ತೆ. ನೆಕ್ಸ್ಟ್ ಮೇಂಟೆನೆನ್ಸ್ ಫ್ರೀ ಆ್ಯಂಡ್ ಎಕನಾಮಿಕಲ್. ಆಗಲೇ ಹೇಳಿದಾಗೆ ಇದಕ್ಕೆ ಮೇಂಟೆನೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಕಾಸ್ಟ್ ಕೂಡ ಕಡಿಮೆ ಇರುತ್ತೆ. ಆ್ಯಂಡ್ ಫೋರ್ತ್ ಒನ್ ಮಾಡ್ಯುಲರ್ ಬ್ಯಾಟ್ರಿ. ದಿಸ್ ಇಸ್ ದ ಫಿಗರ್ ಆಫ್ ಮಾಡ್ಯುಲರ್ ಬ್ಯಾಟ್ರಿ. These are advanced energy solutions can be connected in parallel or series to increase capacity or voltage. Number of batteries ಅನ್ನು series ಅಥವಾ parallel connect ಮಾಡಿ capacity ಅಥವಾ voltage ಅನ್ನು increase ಮಾಡಿ ಯೂಸ್ ಮಾಡಬಹುದು. These are widely used for devices that require high capacity or high voltage in order to operate. ಯಾವ ಡಿವೈಸ್ಗೆ ಹೈ ಕೆಪಾಸಿಟಿ ಅಥವಾ ಹೈ ವೋಲ್ಟೇಜ್ ರಿಕ್ವೈರ್ ಇರುತ್ತೆ ಅಲ್ಲಿ ಮಾಡ್ಯುಲರ್ ಬ್ಯಾಟ್ರಿಯನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮೇಂಟೆನೆನ್ಸ್ ಆಫ್ ಬ್ಯಾಟ್ರಿ. ಬ್ಯಾಟ್ರಿಯನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು. ಸೊ ಫಸ್ಟ್ ಒನ್, ದ ಸೆಲ್ ಶುಡ್ ನೆವರ್ ಬಿ ಡಿಸ್ಚಾರ್ಜ್ ಬಿಯಾಂಡ್ 1.8 ವೋಲ್ಟ್. ಸೊ ಬ್ಯಾಟ್ರಿಯನ್ನು ಸೆಲ್ಲನ್ನು 1.8 ವೋಲ್ಟ್ಗಿಂತ ಕಡಿಮೆ ಆಗುವವರೆಗೂ ಡಿಸ್ಚಾರ್ಜ್ ಮಾಡಬಾರ್ದು. ಆ್ಯಂಡ್ ಸೆಕೆಂಡ್, ದ ಸೆಲ್ ಶುಡ್ ಬಿ ರೀಚಾರ್ಜ್ ಆ್ಯಸ್ ಪಾಸಿಬಲ್ as soon as possible after discharge. ಸೆಲ್ ಡಿಸ್ಚಾರ್ಜ್ ಆದ ಕೂಡಲೇ ಆದಷ್ಟು ಬೇಗ ಅದನ್ನು ರೀಚಾರ್ಜ್ ಮಾಡಬೇಕು. ದ ಲೆವೆಲ್ ಆಫ್ ದಿ ಎಲೆಕ್ಟ್ರೋಲೈಟ್ ಶುಡ್ ಬಿ ಆಲ್ವೇಸ್ ಕೆಪ್ಟ್ ಟು ಎ ಮಿನಿಮಮ್ ಆಫ್ 10 to 15 mm ಅಬೋವ್ ದ ಪ್ಲೇಟ್ಸ್. ಸೊ ಬ್ಯಾಟ್ರಿನಲ್ಲಿ ಎಲೆಕ್ಟ್ರೋಲೈಟ್ ಪ್ಲೇಟ್ಸ್ಗಿಂತ ಮಿನಿಮಮ್ 10 to 15 mm ಅಬೋವ್ ಇರೋವರೆಗೂ ಫಿಲ್ ಮಾಡಬೇಕು. ನೆಕ್ಸ್ಟ್, specific gravity of the cell should be checked with the hydrometer before and after charging the cell. So specific gravity of the electrolyte ಅನ್ನು ಹೈಡ್ರೋಮೀಟರ್ ಯೂಸ್ ಮಾಡಿ ಬಿಫೋರ್ ಆ್ಯಂಡ್ ಆಫ್ಟರ್ ಚಾರ್ಜಿಂಗ್ ಫಿಲ್ ಚೆಕ್ ಮಾಡಬೇಕು. ನೆಕ್ಸ್ಟ್, ಸೆಲ್ ಶುಡ್ ಬಿ ಚಾರ್ಜ್ ಆ್ಯಂಡ್ ಡಿಸ್ಚಾರ್ಜ್ ಆ್ಯಸ್ ಪರ್ ದಿ ಸ್ಪೆಸಿಫಿಕೇಶನ್ಸ್ ಆಫ್ ಮ್ಯಾನುಫ್ಯಾಕ್ಚರರ್. ಸೊ ಮ್ಯಾನುಫ್ಯಾಕ್ಚರರ್ ಯಾವ ರೀತಿ ಸ್ಪೆಸಿಫಿಕೇಶನ್ ಕೊಟ್ಟಿರ್ತಾರೆ ಅದೇ ಥರ ಚಾರ್ಜ್ ಮತ್ತು ಡಿಸ್ಚಾರ್ಜ್ ಮಾಡಬೇಕು. ಓನ್ಲಿ ಪ್ಯೂರ್ ಸಲ್ಫ್ಯೂರಿಕ್ ಆ್ಯಸಿಡ್ ಶುಡ್ ಬಿ ಆ್ಯಡೆಡ್ ವೆನ್ ಎವರ್ ನೆಸೆಸರಿ. ಸೊ ಸಲ್ಫ್ಯೂರಿಕ್ ಆ್ಯಸಿಡನ್ನು ಪ್ಯೂರ್ ಫಾರ್ಮಲ್ಲಿ ಯೂಸ್ ಮಾಡಬೇಕು. ನೆಕ್ಸ್ಟ್, ಲಾಸ್ ಆಫ್ ವಾಟರ್ ಡ್ಯೂ ಟು ಗ್ಯಾಸಿಂಗ್ ಶುಡ್ ಬಿ ಮೇಡ್ ಅಪ್ ವಿತ್ ಡಿಸ್ಟಿಲ್ಡ್ ವಾಟರ್ ಓನ್ಲಿ ಡಿಸ್ಟಿಲ್ಡ್ ವಾಟರನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್, ಸೆಲೆಕ್ಷನ್ ಕ್ರೈಟೀರಿಯಾ ಆಫ್ ಬ್ಯಾಟ್ರೀಸ್ ಫಾರ್ ಡಿಫರೆಂಟ್ ಅಪ್ಲಿಕೇಶನ್ಸ್. ಸೊ ಬೇರೆ ಬೇರೆ ಅಪ್ಲಿಕೇಶನ್ಗೆ ಬ್ಯಾಟ್ರಿ ಸೆಲೆಕ್ಟ್ ಮಾಡುವಾಗ ಯಾವ್ಯಾವ ಕ್ರೈಟೀರಿಯಾನ ಕನ್ಸಿಡರ್ ಮಾಡಬೇಕು. ಸೊ ಫಸ್ಟ್ ಕ್ರೈಟೀರಿಯಾ, ರಿಚಾರ್ಜಬಲ್ ಆರ್ ನಾನ್ ರಿಚಾರ್ಜಬಲ್ ಬ್ಯಾಟ್ರಿ. ಸೊ ನಮಗೆ ಯಾವ ರೀತಿ ಬ್ಯಾಟ್ರಿ ಬೇಕು, ರಿಚಾರ್ಜಬಲ್ ಬೇಕಾ ಅಥವಾ ನಾನ್ ರಿಚಾರ್ಜಬಲ್ ಬ್ಯಾಟ್ರಿ ಬೇಕಾ. ಸೊ ಶಾರ್ಟ್ ಡ್ಯೂರೇಷನ್ ಯೂಸ್ ಮಾಡಬೇಕಾದ್ರೆ ನಾನ್ ರಿಚಾರ್ಜಬಲ್ ಯೂಸ್ ಮಾಡ್ಬೋದು. ಕಂಟಿನ್ಯೂವಸ್ ಅಥವಾ ಲಾಂಗ್ ಡ್ಯೂರೇಷನ್ ಅಪ್ಲಿಕೇಶನ್ ಆದರೆ ರೀಚಾರ್ಜಬಲ್ ಬ್ಯಾಟ್ರಿ ಯೂಸ್ ಮಾಡಬೇಕು. ಸೊ ಆವಾಗ ಅದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್, ಅವೈಲೇಬಿಲಿಟಿ ಆಫ್ ದಿ ಸ್ಪೇಸ್. ಸೊ ಬ್ಯಾಟ್ರಿ ಸೈಜ್ ಮತ್ತು ಸೇಪ್ ಕೂಡ ಒನ್ ಆಫ್ ದಿ ಮೇಜರ್ ಕನ್ಸಿಡರೇಷನ್. ಸೊ ನಮ್ಮ ಡಿವೈಸಲ್ಲಿ ಎಷ್ಟು ಸ್ಪೇಸ್ ಇದೆ ಆ ಸೈಜ್ ಬ್ಯಾಟ್ರಿಯನ್ನು ಸೆಲೆಕ್ಟ್ ಮಾಡಿದ್ರೆ ಕಂಫರ್ಟಬಲ್ ಆಗಿರುತ್ತೆ. ನೆಕ್ಸ್ಟ್, ಸಿಸ್ಟಮ್ ಆಪರೇಟಿಂಗ್ ವೋಲ್ಟೇಜ್. ದಿಸ್ ಈಸ್ ದ important characteristics while selecting battery because system voltage and battery voltage should be same. ಅಂದಾಗ ಮಾತ್ರ ಬ್ಯಾಟ್ರಿ ಚಾರ್ಜ್ ಡಿಸ್ಚಾರ್ಜ್ ಆಗುತ್ತೆ. ನೆಕ್ಸ್ಟ್, ಆಪರೇಟಿಂಗ್ ಟೆಂಪ್ರೇಚರ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಕನ್ಸಿಡರೇಷನ್ ಬಿಕಾಸ್ ಬೇರೆ ಬೇರೆ ಟೆಂಪ್ರೇಚರಲ್ಲಿ ಎಲೆಕ್ಟ್ರೋಲೈಟ್ ಕೆಮಿಕಲ್ ರಿಯಾಕ್ಷನ್ ಬೇರೆ ಬೇರೆ ಆಗ್ತಿರುತ್ತೆ. ಸೊ ಅದಕ್ಕೆ ಆಪರೇಟಿಂಗ್ ಟೆಂಪ್ರೇಚರ್ ಕೂಡ ಕನ್ಸಿಡರ್ ಮಾಡಿ ಬ್ಯಾಟ್ರಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್, ಕೆಪಾಸಿಟಿ ಆಫ್ ದಿ ಬ್ಯಾಟ್ರಿ ಇನ್ ಟರ್ಮ್ಸ್ ಆಫ್ ಪವರ್ ಆ್ಯಂಡ್ ಎನರ್ಜಿ. ನಮ್ಗೆ ಎಷ್ಟು ಬ್ಯಾಕಪ್ ಬೇಕಾಗಿರುತ್ತೆ ಅದನ್ನು ನೋಡಿ ಬ್ಯಾಟ್ರಿ ಕೆಪಾಸಿಟಿಯನ್ನು ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್, ಕಾಸ್ಟ್ ಆಫ್ ದಿ ಬ್ಯಾಟ್ರಿ. ದಿಸ್ ಈಸ್ ಡಿಪೆಂಡ್ಸ್ ಆನ್ ಅವರ್ ಬಜೆಟ್. ನಾವು ಎಷ್ಟು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ ಆ ಕಾಸ್ಟ್ ಬ್ಯಾಟ್ರಿಯನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್, ಮೇಂಟೆನೆನ್ಸ್ ಆಫ್ ದಿ ಬ್ಯಾಟ್ರಿ. ನಮ್ಗೆ ಯಾವ ರೀತಿ ಬ್ಯಾಟ್ರಿ ಮೇಂಟೆನೆನ್ಸ್ ಇರೋದು ಬೇಕು ಅದನ್ನು ನೋಡಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್, ರೇಟ್ ಆ್ಯಂಡ್ ಡೆಪ್ತ್ ಆಫ್
ಡಿಸ್ಚಾರ್ಜ್. ಇಟ್ ಮೀನ್ಸ್ ಎಷ್ಟು ಫಾಸ್ಟಾಗಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಗುತ್ತೆ ಮತ್ತು ಎಷ್ಟು ಡೆಪ್ತ್ವರೆಗೂ ಡಿಸ್ಚಾರ್ಜ್ ಆಗುತ್ತೆ. ಸೊ ಅದನ್ನು ಕೂಡ ಒನ್ ಆಫ್ ದಿ ಮೇಜರ್ ಕನ್ಸಿಡರೇಷನ್. ಸೊ ಬ್ಯಾಟ್ರಿ ಸೆಲೆಕ್ಟ್ ಮಾಡುವಾಗ ಇವೆಲ್ಲ ಕ್ರೈಟೀರಿಯಾನ ಕನ್ಸಿಡರ್ ಮಾಡಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್, ಆಂಪಿಯರ್ ಅವರ್ ಕೆಪಾಸಿಟಿ. It means rating of the battery. It provides a measurement of battery capacity. So battery capacity anna helutte. In other words, it is an indication of how much energy can be stored by the battery. One battery alli ಎಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೆ ಅಂತ ತೋರಿಸುತ್ತೆ. Typically it is the current multiplied by time in hours. Ampere hour ಅಂದರೆ current into time anta. For example, current of 1 ampere for 1 hour is 1 Ah. Ah means ampere hour. Or current of 5 ampere for 20 hour is 100 Ah. So ampere hour ratings vary with temperature and rate of discharge. So ampere hour capacity ಟೆಂಪ್ರೇಚರ್ ಮತ್ತು ರೇಟ್ ಆಫ್ ಡಿಸ್ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ AH of the battery is total load in watts divided by total voltage of the battery multiplied by backup hours required. For example, if 400 watt load is running on a 12 volt battery for 3 hours, then the capacity of the battery should be 400 divided by 12 into 3 equal to 100 Ah. ಅಂದರೆ ಒಂದು 400 ವ್ಯಾಟ್ ಲೋಡನ್ನು 12 ವೋಲ್ಟ್ ಕನೆಕ್ಟ್ ಮಾಡಿ 3 ಅವರ್ ರನ್ ಮಾಡಬೇಕಾದ್ರೆ 100 Ah ಬ್ಯಾಟ್ರಿ ರಿಕ್ವೈರ್ಮೆಂಟ್ ಇರುತ್ತೆ. Next, battery efficiency. It is the ratio of total charge extracted from the battery to the total charge put into the battery over full cycle. It means output divided by input. Input ಏನು total charge, output ಏನು total charge extracted from the battery divided by total charge put into the battery over a full cycle. So ಇದಕ್ಕೆ efficiency of the battery, it is mentioned in percentage. ಪರ್ಸೆಂಟೇಜ್ ಅಲ್ಲಿ ಹೇಳ್ತಾರೆ ಬ್ಯಾಟರಿ ಎಫಿಷಿಯನ್ಸಿಯನ್ನು. ನೆಕ್ಸ್ಟ್, ಅಪ್ಲಿಕೇಶನ್ಸ್ ಆಫ್ ದ ಬ್ಯಾಟ್ರೀಸ್. ಎಲ್ಲೆಲ್ಲಿ ಬ್ಯಾಟ್ರೀಸನ್ನು ಯೂಸ್ ಮಾಡ್ತೀವಿ? ಯೂಸ್ಡ್ ಇನ್ ಆಟೋಮೊಬೈಲ್ಸ್ ಫಾರ್ ಲೈಟಿಂಗ್ ಆ್ಯಂಡ್ ಸ್ಟಾರ್ಟಿಂಗ್. ಆಟೋಮೊಬೈಲಲ್ಲಿ ಲೈಟಿಂಗ್ ಮತ್ತು ಸ್ಟಾರ್ಟ್ ಮಾಡೋಕ್ಕೋಸ್ಕರ ಬ್ಯಾಟ್ರಿ ಯೂಸ್ ಮಾಡ್ತೀವಿ. ಆ್ಯಂಡ್ ಯೂಸ್ಡ್ ಇನ್ ಟೆಲಿಫೋನ್ ಎಕ್ಸ್ಚೇಂಜಸ್ ಆ್ಯಸ್ ಅ ಪವರ್ ಸೋರ್ಸ್. ಯೂಸ್ಡ್ ಇನ್ ಟ್ರೈನ್ಸ್ ಫಾರ್ ಲೈಟಿಂಗ್ ಆ್ಯಂಡ್ ಫ್ಯಾನ್ಸ್. ಟ್ರೈನಲ್ಲಿ ಕೂಡ ಲೈಟಿಂಗ್ ಮತ್ತು ಫ್ಯಾನ್ಗೋಸ್ಕರ ಯೂಸ್ ಮಾಡ್ತೀವಿ. ಯೂಸ್ಡ್ ಇನ್ ಮೈನ್ಸ್ ಫಾರ್ ಲೈಟಿಂಗ್ ಆ್ಯಂಡ್ ರನ್ನಿಂಗ್ ವೆಹಿಕಲ್ಸ್. ಬ್ರಾಡ್ಕಾಸ್ಟಿಂಗ್ ಸ್ಟೇಷನ್ಸ್ ಫಾರ್ ಪವರ್ ಸಪ್ಲೈ. ಯೂಸ್ಡ್ ಇನ್ ಡೀಸೆಲ್ ಜನರೇಟಿಂಗ್ ಸ್ಟೇಷನ್ ಫಾರ್ ಸ್ಟಾರ್ಟಿಂಗ್ ಪರ್ಪಸ್. ಆ್ಯಂಡ್ ಯೂಸ್ಡ್ ಇನ್ wireless sets. These are the applications of the batteries. And next we'll see some multiple choice questions on battery. The first question is, the capacity of battery is expressed in terms of. So battery capacity ಅನ್ನು ಯಾವುದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಆಪ್ಷನ್ಸ್: ಕರೆಂಟ್ ರೇಟಿಂಗ್, ವೋಲ್ಟೇಜ್ ರೇಟಿಂಗ್, ampere hour rating, D, none of the above. So ಇದಕ್ಕೆ ಆನ್ಸರ್ C, ampere hour rating. Second, the storage battery generally used in electric power station is. So electric power station ಅಲ್ಲಿ ಯಾವ ಬ್ಯಾಟ್ರಿ ಯೂಸ್ ಮಾಡ್ತೀವಿ? A, ನಿಕೆಲ್ ಕ್ಯಾಡ್ಮಿಯಂ ಬ್ಯಾಟ್ರಿ, ಜಿಂಕ್ ಕಾರ್ಬನ್ ಬ್ಯಾಟ್ರಿ, lead acid battery, none of the above. The answer C, lead acid battery use ಮಾಡ್ತೀವಿ. Trickle charger of storage battery helps to.
maintain proper electrolyte level, increase its reverse capacity, prevent sulfonation, keep it fresh and fully charged. So trickle charger ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ. ಸೊ ಆನ್ಸರ್ ಡಿ, ಕೀಪ್ ಇಟ್ ಫ್ರೆಶ್ ಆ್ಯಂಡ್ ಫುಲ್ಲಿ ಚಾರ್ಜ್ಡ್. ನೆಕ್ಸ್ಟ್, ಬ್ಯಾಟರಿ ಚಾರ್ಜಿಂಗ್ equipment is generally installed A. in well ventilated location, B. clean and dry place, C. as near as practical to the battery being charged, D. in the location having all the above features. So the answer is D, in all locations above the features. So battery charging equipment ana well ventilated location, clean and dry place and near to the battery being charged alli install ಮಾಡಿರ್ತೀವಿ. Next 5, batteries are charged by A. rectifiers, B. engine generator sets, C. motor generator sets, D. any of the above. So answer is D, any of the above. rectifier ಯೂಸ್ ಮಾಡಿ ಕೂಡ ಚಾರ್ಜ್ ಮಾಡ್ಬೋದು, ಇಂಜಿನ್ ಜನರೇಟರ್ ಸೆಟ್ ಯೂಸ್ ಮಾಡಿ ಚಾರ್ಜ್ ಮಾಡ್ಬೋದು, ಮೋಟರ್ ಜನರೇಟರ್ ಸೆಟ್ ಯೂಸ್ ಮಾಡಿ ಕೂಡ ಚಾರ್ಜ್ ಮಾಡ್ಬೋದು. ನೆಕ್ಸ್ಟ್, the following indicate that battery on charge has attained full charge. Color of electrode, gassing, specific gravity, all of the above. So question ಏನಂದರೆ, ಈ ಕೆಳಗಿನ ಯಾವ ಕಂಡೀಷನ್ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಆಲ್ ಆಫ್ ದಿ ಅಬೋವ್. ಕಲರ್ ಆಫ್ ದಿ ಎಲೆಕ್ಟ್ರೋಡ್, ಗ್ಯಾಸಿಂಗ್, ಸ್ಪೆಸಿಫಿಕ್ ಗ್ರಾವಿಟಿ ಇವೆಲ್ಲ ಕೂಡ ಬ್ಯಾಟ್ರಿ ಚಾರ್ಜಿಂಗ್ ಕಂಡೀಷನನ್ನು ಹೇಳುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಬ್ಯಾಟ್ರೀಸ್ ಯೂಸ್ಡ್ ಫಾರ್ ಏರ್ಕ್ರಾಫ್ಟ್? lead acid battery, nickel iron battery, dry cell battery, silver oxide battery. So answer B, nickel iron battery ಅನ್ನು ಏರ್ಕ್ರಾಫ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್, when two batteries are connected in parallel, it should be ensured that they have same EMF, they have same make, they have same ampere hour capacity, D. they have identical internal resistance. ಸೊ ಇಲ್ಲಿ ಕ್ವಶನ್ ಏನಿದೆ, ಎರಡು ಬ್ಯಾಟ್ರೀಸನ್ನು ಪ್ಯಾರಲ್ ಕನೆಕ್ಟ್ ಮಾಡುವಾಗ ಯಾವ ಕಂಡೀಷನನ್ನು ನೋಡಬೇಕು? ಸೇಮ್ ಇ ಎಮ್ ಎಫ್ ಇರಬೇಕಾ, ಸೇಮ್ ಮೇಕ್ ಅಂದರೆ ಸೇಮ್ ಕಂಪ್ನಿ, ಒಂದು ಒಂದೇ ಕಂಪ್ನಿಯಿಂದ ತಯಾರಾಗಿರೋ ಬ್ಯಾಟ್ರಿ ನೋಡಬೇಕಾ, ಸೇಮ್ ಅಂಪಿಯರ್ ಅವರ್ ಕೆಪಾಸಿಟಿ ಇದ್ದು ನೋಡಬೇಕಾ, ಅಥವಾ ಐಡೆಂಟಿಕಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಎರಡೂ ಥರದ್ದು ಸೇಮ್ ಇರಬೇಕಾ ಅಂತ ನೋಡಬೇಕಾ? ಸೊ ಆನ್ಸರ್ ಈಸ್ ಎ, ದೇ ಹ್ಯಾವ್ ಸೇಮ್ ಇ ಎಮ್ ಎಫ್, ಎರಡರದ್ದು ವೋಲ್ಟೇಜ್ ರೇಟಿಂಗ್ ಸೇಮ್ ಇದ್ದಿದ್ದನ್ನು ಮಾತ್ರ ಪ್ಯಾರಲ್ ಆಗಿ ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್, ಫ್ಲೋಟಿಂಗ್ ಬ್ಯಾಟ್ರಿ ಈಸ್ ಒನ್ ಫ್ಲೋಟಿಂಗ್ ಬ್ಯಾಟ್ರಿ which gets charged and discharged simultaneously, which supplies current intermittently and also during off cycle gets charged, in which battery voltage is equal to charger voltage, and D, in which the current in the circuit is fully supplied by battery. So floating battery andre yavadu anta? So answer B, which supplies current intermittently and also during off cycle gets charged. Current ಅನ್ನು ಸಪ್ಲೈ ಮಾಡುತ್ತೆ and ಆಫ್ ಸೈಕಲ್ ಇದ್ದಾಗ ಚಾರ್ಜ್ ಆಗುತ್ತೆ, ಅದಕ್ಕೆ ಫ್ಲೋಟಿಂಗ್ ಬ್ಯಾಟ್ರಿ ಅಂತ ಕರಿತೀವಿ. ನೆಕ್ಸ್ಟ್, ದ ಎಲೆಕ್ಟ್ರೋಡ್ ಫಾರ್ ಎ ಬ್ಯಾಟ್ರಿ ಮಸ್ಟ್ ಬಿ ಎ ಸೆಮಿಕಂಡಕ್ಟರ್, ಎನ್ ಇನ್ಸುಲೇಟರ್, ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಎ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಬ್ಯಾಟ್ರಿ ಎಲೆಕ್ಟ್ರೋಡು ಯಾವುದಿರಬೇಕು ಅಂತ. ಸೊ ಇದಕ್ಕೆ ಆನ್ಸರ್ ಸಿ, ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇರಬೇಕು, ಅದನ್ನು ಮಾತ್ರ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್,
cells are connected in series in order to increase the voltage rating, increase the current rating, increase the life of cells, none of the above. ಸೊ ಸೆಲ್ಸನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಯಾವುದಕ್ಕೋಸ್ಕರ ಕನೆಕ್ಟ್ ಮಾಡ್ತೀವಿ ಅಂತ, ವೋಲ್ಟೇಜ್ ಇನ್ಕ್ರೀಸ್ ಮಾಡೋಕ್ಕೆ ಕನೆಕ್ಟ್ ಮಾಡ್ತೀವ, ಕರೆಂಟ್ ರೇಟಿಂಗ್ ಇನ್ಕ್ರೀಸ್ ಮಾಡೋಕ್ಕೆ ಕನೆಕ್ಟ್ ಮಾಡ್ತೀವ, ಲೈಫ್ ಆಫ್ ದಿ ಸೆಲ್ ಇನ್ಕ್ರೀಸ್ ಮಾಡೋಕ್ಕೆ ಕನೆಕ್ಟ್ ಮಾಡ್ತೀವ, ಅಥವಾ ಯಾವುದೂ ಅಲ್ಲ ಅಂತ. ಸೊ ಆನ್ಸರ್ ಎ, ಟು ಇನ್ಕ್ರೀಸ್ ದ ವೋಲ್ಟೇಜ್ ರೇಟಿಂಗ್. ನೆಕ್ಸ್ಟ್, 5 2-volt cells are connected in parallel. The output voltage is 5 2-volt cells ಅನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಔಟ್ಪುಟ್ ವೋಲ್ಟೇಜ್ ಏನಿರುತ್ತೆ ಅಂತ, 10 ವೋಲ್ಟ್, 1.5 ವೋಲ್ಟ್, 1.75 ವೋಲ್ಟ್ and D 2 volt. So answer is 2 volt. Any number of cells are connected in parallel, the output voltage is same as the voltage of the cell. ಅಂದರೆ ಒಂದು ಸೆಲ್ ವೋಲ್ಟೇಜ್ ಎಷ್ಟು ಇರುತ್ತಲ್ಲ ಅದರ ಔಟ್ಪುಟ್ ಅಷ್ಟೇ ಇರುತ್ತೆ ಪ್ಯಾರಲಲ್ ಕನೆಕ್ಷನ್ ಮಾಡಿದಾಗ. ನೆಕ್ಸ್ಟ್ 13, the fuel cell converts dash energy into electrical energy, mechanical energy, magnetic energy, solar energy or chemical energy. ಫ್ಯೂಯಲ್ ಸೆಲ್ಲು ಯಾವ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ ಅಂತ ಕ್ವಶನ್. ಸೊ ಆನ್ಸರ್ ಕೆಮಿಕಲ್ ಎನರ್ಜಿ. ಸೊ ಫ್ಯೂಯಲ್ ಸೆಲ್ ಕೆಮಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್, cells are connected in parallel in order to increase the voltage rating, increase current rating, increase the life of the cell, none of the above. ಸೆಲ್ಸನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಯಾವುದಕ್ಕೋಸ್ಕರ ಕನೆಕ್ಟ್ ಮಾಡ್ತೀವಿ ಅಂತ, ವೋಲ್ಟೇಜ್ ರೇಟಿಂಗ್ ಇನ್ಕ್ರೀಸ್ ಮಾಡೋಕ್ಕೆ, ಆರ್ ಕರೆಂಟ್ ರೇಟಿಂಗ್ ಇನ್ಕ್ರೀಸ್ ಮಾಡೋಕ್ಕೆ, ಆರ್ ಲೈಫ್ ಆಫ್ ದಿ ಸೆಲ್ ಇನ್ಕ್ರೀಸ್ ಮಾಡೋಕ್ಕೆ, ಅಥವಾ ಯಾವುದೂ ಅಲ್ಲ ಅಂತ. ಸೊ ಆನ್ಸರ್ ಟು ಇನ್ಕ್ರೀಸ್ ಕರೆಂಟ್ ರೇಟಿಂಗ್. ಸೊ ಸೆಲ್ಸನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಕರೆಂಟ್ ರೇಟಿಂಗ್ ಇನ್ಕ್ರೀಸ್ ಆಗುತ್ತೆ, ಸೀರೀಸ್ ಕನೆಕ್ಟ್ ಮಾಡಿದಾಗ ವೋಲ್ಟೇಜ್ ರೇಟಿಂಗ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್, 5 2-volt cells are connected in series, the output voltage is 5 2-volt ಸೆಲ್ಸನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಔಟ್ಪುಟ್ ಏನಾಗುತ್ತೆ, 10 ವೋಲ್ಟ್, 1.5 ವೋಲ್ಟ್, 1.75 ವೋಲ್ಟ್ ಆರ್ 2 ವೋಲ್ಟ್. ಸೊ ಆನ್ಸರ್ ಇಸ್ 10 ವೋಲ್ಟ್. ಸೊ ಸೀರೀಸ್ ಕನೆಕ್ಟ್ ಮಾಡಿದಾಗ ವೋಲ್ಟೇಜ್ ಆ್ಯಡ್ ಆಗುತ್ತೆ. ಸೊ ಇಲ್ಲಿ 5 ಸೆಲ್ಸ್ ಆಫ್ 2 ವೋಲ್ಟ್ಸ್ ಇರೋದ್ರಿಂದ 2 into 5 10 volt. Thank you.